ಪ್ರತಿಭಾ ಪುರಸ್ಕಾರ, ನಿವೃತ್ತ ನೌಕರರಿಗೆ ಸನ್ಮಾನ, ವಾರ್ಷಿಕ ಸಭೆ ಹಾಗೂ ವಧುವರರ ಸಮಾವೇಶ ಕಾರ್ಯಕ್ರಮ. ಅಖಿಲ ಭಾರತ ಗಾಣಿಗ ವಿದ್ಯಾ ಹಾಗೂ ಉದ್ಯೋಗವರ್ಧಕ ಟ್ರಸ್ಟ್ ಗದಗ ವತಿಯಿಂದ ಪ್ರತಿಭಾ ಪುರಸ್ಕಾರ, ನಿವೃತ್ತ ನೌಕರರಿಗೆ ಸನ್ಮಾನ, ವಾರ್ಷಿಕ ಸಭೆ ಹಾಗೂ ವಧುವರರ ಸಮಾವೇಶ ಕಾರ್ಯಕ್ರಮವನ್ನು ದಿನಾಂಕ 13/6/2026 ಶನಿವಾರ ಹಾಗೂ ದಿನಾಂಕ 14/6/2026 ರವಿವಾರ ನಗರದ ಗಾಣಿಗ ಸಮುದಾಯ ಭವನದಲ್ಲಿ ಆಯೋಜಿಸಲಾಗಿದೆ ಎಂದು ಗದಗ ಜಿಲ್ಲಾ ಗಾಣಿಗ ಸಮಾಜದ ಅಧ್ಯಕ್ಷ ಬಸವರಾಜ ಬಿಂಗಿ ಹೇಳಿದರು. ಅವರು ನಗರದ ಪತ್ರಿಕಾ ಭವನದಲ್ಲಿ ಗುರುವಾರ ನಡೆದ ಸುದ್ದಿಗೋಷ್ಠಿಯಲ್ಲಿ ಈ ಕುರಿತು ಮಾತನಾಡಿದರು. ಸುದ್ದಿಗೋಷ್ಠಿಯಲ್ಲಿ ಎಸ್.ಎನ್. ಕೆಂಗಾರ, ಮುರುಘರಾಜೇಂದ್ರ ಬಡ್ನಿ ಮುಂತಾದವರು ಉಪಸ್ಥಿತರಿದ್ದರು. ಹಾಗೂ ವಾರ್ಷಿಕ ಸಭೆ ಮತ್ತು 14/6/2026 ರವಿವಾರ ವಧುವರರ ಸಮಾವೇಶವನ್ನು ಹಮ್ಮಿಕೊಳ್ಳಲಾಗಿದ್ದು, ಅದಕ್ಕೋಸ್ಕರ ಈ ಪತ್ರಿಕಾಗೋಷ್ಠಿ ಏರ್ಪಡಿಸಿದ್ದು. ಈ ಪತ್ರಿಕಾಗೋಷ್ಠಿಗೆ ಆಗಮಿಸಿದ ನಮ್ಮ ಟ್ರಸ್ಟಿನ ಅಧ್ಯಕ್ಷರಾದ ಶ್ರೀ ಬಸವರಾಜ ಬಿಂಗಿಯವರನ್ನು, ಕಟ್ಟಡ ಸಮಿತಿ ಅಧ್ಯಕ್ಷರು ಹಿರಿಯರಾದ ಶ್ರೀ ನಿಂಗಪ್ಪಣ್ಣ ಕೆಂಗಾರ್ ಅವರನ್ನು, ಸಮಾಜದ ಎಲ್ಲ ನಿರ್ದೇಶಕ ಮಂಡಳಿ ಸದಸ್ಯರನ್ನು ಮತ್ತು ಈ ಒಂದು ಪತ್ರಿಕಾಗೋಷ್ಠಿಗೆ ಆಗಮಿಸಿದ ಎಲ್ಲ ಪತ್ರಿಕಾ ಮಾಧ್ಯಮ ಮಿತ್ರರನ್ನು, ದೃಶ್ಯ ಮಾಧ್ಯಮ ಮಿತ್ರರನ್ನು ಈ ಒಂದು ಪತ್ರಿಕಾಗೋಷ್ಠಿಗೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಈ ಒಂದು ಕಾರ್ಯಕ್ರಮದ ವಿವರಗಳನ್ನು ನಮ್ಮ ಟ್ರಸ್ಟಿನ ಅಧ್ಯಕ್ಷರಾದ ಶ್ರೀ ಬಸವರಾಜ ಬಿಂಗಿಯವರು ತಮಗೆ ನೀಡ್ತಾರಂತೆ ಅವ್ರು ಕೇಳಿ. ಅಖಿಲ ಭಾರತ ವಿದ್ಯಾ ಹಾಗೂ ಉದ್ಯೋಗವರ್ಧಕ ಟ್ರಸ್ಟಿನ ಇವತ್ತಿನ ಒಂದು ಪತ್ರಿಕಾಗೋಷ್ಠಿಗೆ ಆಗಮಿಸಿದಂಥ ನಮ್ಮ ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರು ಹಾಗೂ ನಮ್ಮ ಕಟ್ಟಡ ಸಮಿತಿ ಅಧ್ಯಕ್ಷರಂಥ ನಿಂಗಪ್ಪಜ್ಜ ಕೆಂಗಾರ್ ಅವರೇ ಹಾಗೂ ಈಶಪ್ಪನ ಕೆರೆಸೂರವರೇ, ಸುರೇಶ್ ಮಳಪ್ಪನವರೇ, ರಮೇಶ್ ಮಂದಾಲೆ ಅವರೇ ಹಾಗೂ ಸನ್ಮುಖಪ್ಪ ಮುರುಗೇಶ್ ಬಡ್ನಿಯವರೇ, ಪ್ರಭುರಾಜ್ ಬಿಂಗಿಯವರೇ, ಇನ್ನೂರು ಎಲ್ಲ ನಮ್ಮ ಟ್ರಸ್ಟಿನ ಗುರಿ ಹಿರಿಯರೇ ಆಗಮಿಸಿದಂಥ ಎಲ್ಲ ನಮ್ಮ ಪತ್ರಿಕಾ ಮಾಧ್ಯಮ ನಾನು ಶುಭ ಮಧ್ಯಾಹ್ನ ನಮಸ್ಕಾರ ಹೇಳ್ತಾ, ಇವತ್ತಿನ ದಿವಸ ನಾವು ಪತ್ರಿಕಾಗೋಷ್ಠಿಯನ್ನು ಕರೆದ ಉದ್ದೇಶ ಏನಂದ್ರೆ, ನಾವು ಪ್ರತಿ ವರ್ಷದಂತೆ ಈ ವರ್ಷ ಕೂಡ 13/6/2026 ಈ ನಮ್ಮ ಗಾಣಿಗ ಸಮಾಜದ ಪ್ರತಿಭಾವಂತ ವಿದ್ಯಾರ್ಥಿನಿಯರಿಗೆ 85% ಹೆಚ್ಚು ಅಂಕಗಳನ್ನು ಪಡೆದಂಥ ವಿದ್ಯಾರ್ಥಿನಿಯರಿಗೆ ಪ್ರತಿಭಾ ಪುರಸ್ಕಾರವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಒಂದು ಪ್ರತಿಭಾ ಪುರಸ್ಕಾರಕ್ಕೆ ದಿವ್ಯ ಸಾನ್ನಿಧ್ಯವನ್ನು ನಮ್ಮ ಜಗದ್ಗುರು ಶ್ರೀ ಶಿವಾನಂದ ಮಹಾಸ್ವಾಮಿಗಳು ದಿವ್ಯ ಸಾನ್ನಿಧ್ಯವನ್ನು ವಹಿಸಲಿದ್ದಾರೆ. ಅಧ್ಯಕ್ಷಸ್ಥಾನವನ್ನು ಬಸವರಾಜ ವೀರಪ್ಪ ಬಿಂಗಿ, ಉದ್ಘಾಟನೆ ಐ.ಬಿ. ಬೆನಕಪ್ಪ ಅವರು, ಮುಖ್ಯ ಅತಿಥಿಗಳಾಗಿ ಸನ್ಮುಖಪ್ಪ ಚನ್ನಸಪ್ಪ ಬಡ್ನಿ, ನಿಂಗಪ್ಪ ಎಸ್. ಕೆಂಗಾರ್, ಅತಿಥಿಗಳಾಗಿ ಬಿ.ಬಿ. ಐನಾಪುರ, ಬಸವರಾಜ್ ಡಿ. ಕೆಂಪಗೌಡರವರು ಸನ್ಮಾನಿತರಾಗಿ ಆಗಮಿಸಿದ್ದಾರೆ. ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಲಿದ್ದು, ಅಂದಿನ ದಿವಸ ನಮ್ಮ ಎಲ್ಲ ವಿದ್ಯಾರ್ಥಿನಿಯರಿಗೆ ನಾವು ಎಲ್ಲರಿಗಿಂತ ಫಸ್ಟ್ ಬಂದಂಥ ವಿದ್ಯಾರ್ಥಿನಿಯರಿಗೆ 5,000 ರೂಪಾಯಿ, ಸೆಕೆಂಡ್ ಬಂದವರಿಗೆ 3,000 ರೂಪಾಯಿ, ಥರ್ಡ್ ಬಂದವರಿಗೆ 2,500 ರೂಪಾಯಿ, ಅದೇ ರೀತಿ ಬಂದಂಥ ಎಲ್ಲ ಸುಮಾರು 200ರಿಂದ 300 ವಿದ್ಯಾರ್ಥಿನಿಗಳು ನೋಂದಣಿಯಾಗಿದ್ದಾರೆ. ಇವಾಗ ವಿದ್ಯಾರ್ಥಿನಿ ಎಲ್ಲರೂ ಸೇರಿ ಪ್ರತಿಯೊಬ್ಬರಿಗೆ 1,000 ರೂಪಾಯಿ ನಾವು ಕ್ಯಾಶ್ ಪ್ರೈಸು ಹಾಗೂ ಅವರಿಗೆ ಕಾಲೇಜ್ ಬ್ಯಾಗು, ಆಮೇಲೆ ಅವರಿಗೆ ಶಾಲು ಮಾಲೆ ಹಾಕಿ ಸನ್ಮಾನಿಸಿ ಅವರಿಗೆ ಊಟೋಪಚಾರ ಮಾಡಿ ಅವರಿಗೆ ಗೌರವವನ್ನು ಸಲ್ಲಿಸಲಾಗುವುದು. ಅದೇ ರೀತಿ ಅಂದಿನ ದಿವಸ ನಮ್ಮ ಸಮಾಜದ 25-26ನೇ ಸಾಲಿನಲ್ಲಿ ನಿವೃತ್ತಗೊಂಡಂಥ ನಮ್ಮ ವಯೋನಿವೃತ್ತಿ ಹೊಂದಂಥ ಸಮಾಜದ ನೌಕರರಿಗೆ ಅಂದಿನ ದಿವಸ ಸನ್ಮಾನವನ್ನು ಕೂಡ ನಾವು ಇಟ್ಕೊಂಡಿದ್ದೇವೆ. ಅದಕ್ಕೂ ಒಂದು ನಮ್ಮ 3-4 ಜನ ಆಲ್ರೆಡಿ ನಮ್ಮಲ್ಲಿ ನೋಂದಣಿ ಆಗಿದ್ದಾರೆ. ಈ ಒಂದು ಕಾರ್ಯಕ್ರಮವನ್ನು ಮುಗಿಸಿ ಅದರಂತೆ 2ನೇ ದಿವಸ 14ನೇ ತಾರೀಕಿನಂದು 14/6/2026 ನಾವು ಈ ಒಂದು 3-4 ವರ್ಷದಿಂದ 2 ವರ್ಷಕ್ಕೆ 3 ವರ್ಷಕ್ಕೆ ನಾವು ಕಾರ್ಯಕ್ರಮ ಹಮ್ಮಿಕೊಳ್ತಾ ಇದ್ದೇವೆ, ವಧುವರ ಸಮಾವೇಶವನ್ನು. ಅದನ್ನು ಈ ಸಾರಿ 14/6/2026 ವಧುವರ ಸಮಾವೇಶವನ್ನು ರಾಜ್ಯಾದ್ಯಂತ ನಾವು ಹಮ್ಮಿಕೊಂಡಿದ್ದೇವೆ. ಎಲ್ಲ ಇಡೀ ನಮ್ಮ ರಾಜ್ಯಾದ್ಯಂತ ನಮ್ಮ ಸಮಾಜ ಬಾಂಧವರು ಅವತ್ತಿನ ದಿವಸ ಪಾಲ್ಗೊಳ್ಳಲಿದ್ದಾರೆ. ಅವತ್ತೂ ಕೂಡ ಸುಮಾರು ಒಂದು 2,000 ಜನ ಪಾಲ್ಗೊಳ್ಳುವ ಒಂದು ನಿರೀಕ್ಷೆ ಇದೆ. ಯಾಕಂದರೆ ಸುಮಾರು ಈಗಾಗಲೇ 200ರಿಂದ 300 ಜನ ವಧುವರರ ಒಂದು ನೋಂದಣಿ ನಮ್ಮಲ್ಲಿ ಆಗಿದೆ. ಅವತ್ತಿನ ದಿವಸ ಕೂಡ ಬಂದಂಥ ಎಲ್ಲ ಅತಿಥಿಗಳಿಗೆ, ಬಂದಂಥ ಎಲ್ಲ ವಧುವರರ ಪಾಲಕರಿಗೆ ಬೆಳಗಿನ ದಿವಸ ನಾಷ್ಟ, ಬೆಳಗಿನ ಟೈಮ್ನೊಳಗೆ ಮಧ್ಯಾಹ್ನ ಊಟದ ವ್ಯವಸ್ಥೆ, ಬಂದಂಥವ್ರಿಗೆ ಎಲ್ಲರಿಗೂ ಅಲ್ಲೇ ಸ್ಟೇಜ್ ಮೇಲೆ ಕರೆದು ಅವ್ರನ್ನ ಪರಿಚಯಿಸುವಂಥ ಒಂದು ವ್ಯವಸ್ಥೆ ನಾವು ಟ್ರಸ್ಟ್ ವತಿಯಿಂದ ಹಮ್ಮಿಕೊಂಡಿದ್ದೇವೆ. ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲರೂ ನಮ್ಮ ಸಮಾಜದ ಗುರಿ ಹಿರಿಯರು 2 ದಿವಸ ಬಂದು ಈ ಒಂದು ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕೆಂದು ನಾವು ಒಂದು ಪತ್ರಿಕಾ ಮುಖಾಂತರ ಎಲ್ಲರಿಗೂ ಕೋರುತ್ತೇನೆ. ಅದೇ ರೀತಿ 13/6/2026 ಬಸವರಾಜ್ ಡಿ. ಕೆಂಪವಾಡಿಯವರು ಸಾಕಿನ ಸೌದಿ ತಾಲೂಕು ಹತ್ತಿನ ಭಾರತೀಯ ಅರಣ್ಯ ಸೇವೆಯಲ್ಲಿ ಅವರು IPS ಆಗಿ ಪ್ರಥಮ ಸ್ಥಾನದಲ್ಲಿ IPS ಆಗಿ ನೇಮಕೊಂಡಿದ್ದಾರೆ. ಅವರನ್ನು ಕೂಡ ಅವತ್ತು ನಾವು ಸನ್ಮಾನಿಸುವ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ಅವರು ಕೂಡ ಆಗಮಿಸಿದ್ದಾರೆ. ಅದೇ ರೀತಿ ನಮ್ಮ I.B. ಬೆನಕಪ್ಪ ಅವರು ವಿದ್ಯಾರ್ಥಿ ಕುರಿತು ಅವರು
ಮಾತನಾಡಿದ್ದಾರೆ. ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ನಮ್ಮ ಸಮಾಜದ ಗುರಿಯರು ಆಗಮಿಸಬೇಕು. ಮತ್ತು ಇನ್ನೊಂದು ವಿಷಯ ಅಂತಂದರೆ, ತಾವು ಕೇಳ್ತಿರ್ತೀರಿ ನಿಮ್ಮ ಸಮಾಜ ಬೇರೆ ಏನು ಮಾಡ್ತೀನಿ ಅಂತೇಳಿ. ನಾವು ಈ ಒಂದು ನಮ್ಮ ಟ್ರಸ್ಟ್ ವತಿಯಿಂದ ಸುಮಾರು 5 ರಿಂದ 6 ಕೋಟಿ ಖರ್ಚು ಮಾಡೋ ಒಂದು ಸಮುದಾಯವನ್ನು ಕಟ್ಟಿ ಸುಮಾರು ಎಲ್ಲ ವ್ಯವಸ್ಥಿತವಾಗಿಟ್ಟು ಅದಕ್ಕೆ ಕನಿಷ್ಠ ಅಂದರೆ 2 ರಿಂದ 3 ಲಕ್ಷ ನಾವು ರೆಂಟ್ ಮಾಡಬೇಕು. ಅಂಥದ್ದು ಎಲ್ಲ ಸಮಾಜದ ಜನರಿಗೆ, ನಮ್ಮ ಜಿಲ್ಲೆಯಲ್ಲಿ ಎಲ್ಲ ಸರ್ವ ಸಮಾಜ ಜನರಿಗೆ ಅನುಕೂಲ ಆಗಲಿ ಅಂತ ತಿಳ್ಕೊಂಡು ಒಂದು ಮಧ್ಯಮ ವರ್ಗದ ಜನರು ಕೂಡ ಬಂದು ಅಲ್ಲಿ ಮದುವೆ ಮಾಡ್ಕೊಳ್ಳೋ ಉದ್ದೇಶದಿಂದ ಕೇವಲ 80,000 ರೂಪಾಯಿ ನಾವು ಒಂದು ಬಾಡಿಗೆಯನ್ನು ಇಟ್ಟು ಅದ್ರ ಮೇಲೆ ಒಂದು 8,000 ರೂಪಾಯಿ GST, ಒಂದು 2,000 ರೂಪಾಯಿ ಕರೆಂಟ್ ಚಾರ್ಜ್, ಅಗದಿ ಮಿನಿಮಮ್ ರೇಟಿಗೆ ನಾವು ಒಂದು ಸವಲತ್ತನ್ನು ಕೊಟ್ಟು ಎಲ್ಲ ನಮ್ಮ ಗದಗ ಜಿಲ್ಲೆದ ಪ್ರತಿಯೊಂದು ಜಾತಿ ಭೇದ ಇಲ್ಲ ಎಲ್ಲ ಸಮಾಜದವ್ರಿಗೆ ಅನುಕೂಲ ಮಾಡ್ಕೊಳ್ಳೋ ಉದ್ದೇಶದಿಂದ ನಮ್ಮ ಟ್ರಸ್ಟ್ನವರು ಒಂದು ರೀಸನೇಬಲ್ ಒಂದು ಬಾಡಿಗೆ ಇಚ್ಚಿ ನಾವು ಎಲ್ಲರಿಗೂ ಅನುಕೂಲ ಮಾಡಿಕೊಡ್ತಾ ಇದ್ದೇವೆ ಅಂತ ಈ ಮೂಲಕ ತಿಳಿಸಲು ಇಚ್ಛೆಪಡಿಸ್ತೇವೆ. ಮತ್ತು ಟ್ರಸ್ಟ್ ವತಿಯಿಂದ ಪ್ರತಿ ವರ್ಷ ನಾವು ವಿದ್ಯಾರ್ಥಿಗಳಿಗೆ ಒಂದೇನು ವಿದ್ಯಾರ್ಥಿಗಳಿಗೆ ಮತ್ತು ಪ್ರತಿಭಾ ಪುರಸ್ಕಾರ ನಿವೃತ್ತಿ ನಮ್ಮ ಸಮಾಜದವರು ನಿವೃತ್ತಿ ಹೊಂದಿದವರಿಗೆ ಸನ್ಮಾನ ಸಮಾರಂಭ ಮಾಡ್ತಿದ್ದೀವಿ. ವಧುವರರ 13ಕ್ಕೆ ಈ ಕಾರ್ಯಕ್ರಮ ವಿದ್ಯಾರ್ಥಿಗಳದು, 14ಕ್ಕೆ ವಧುವರರ ಸಮ್ಮೇಳನ. ಅದಕ್ಕೆ 14ಕ್ಕೆ ಅಭಿನವ ಪಂಚಾಕ್ಷರಿ ಶಿವಾಚಾರ್ಯ ಮಹಾಸ್ವಾಮಿಗಳು, ಪಂಚಾಕ್ಷರಿ ಬ್ರಹ್ಮನ ಮಠ ರಾಜೂರು ಗದಗ, ಇವರ ಒಂದು ಸಾನ್ನಿಧ್ಯದಲ್ಲಿ ಈ ಕಾರ್ಯಕ್ರಮ 14ದ್ದು ನಡೀತೈತಿ. ಇನ್ನು ಅದಕ್ಕೆ ಅಧ್ಯಕ್ಷತೆ ನಮ್ಮ ಸಮಾಜದ ಬಿಂಗಿಯವರು ಇರ್ತಾರೆ. ಮುಖ್ಯ ಅತಿಥಿಗಳು ಸನ್ಮುಖಪ್ಪ ಬಡ್ಡಿ ಅವರು ಗೌರವ ಅಧ್ಯಕ್ಷರು. ಇನ್ನೂ ಸಮಾಜದ ಎಲ್ಲ 2 ಕಮಿಟಿ ಅದಾವೆ. ನಮ್ಮ ಒಂದು ಕಟ್ಟಡ, ಒಂದು ಸಮಾಜ ಕಮಿಟಿ, ಎಲ್ಲ ಕಮಿಟಿ ಅವರು ಈಗಾಗಲೇ ಒಂದು ವಾರದಿಂದ ಎಲ್ಲರೂ ನಿಂತು ಈ ಕಾರ್ಯಕ್ರಮಕ್ಕೆ ಕೆಲಸ ಮಾಡ್ತಾರೆ. ಈಗಾಗಲೇ ಅಧ್ಯಕ್ಷ ಹೇಳಿದಂತೆ ಇಡೀ ರಾಜ್ಯದ ಕರ್ನಾಟಕ ರಾಜ್ಯದ ತುಂಬ ಈಗಾಗಲೇ ಬೆಂಗಳೂರು ಬಂದಾವು, ಜಮಖಂಡಿ ಬಂದಾವು, ಬಾಗಲಕೋಟೆ, ಅನಂತಪುರ ಎಲ್ಲ ಕಡೆಯಿಂದ ಈಗಾಗಲೇ ಹೆಚ್ಚಿನ ಸಂಖ್ಯೆಯಲ್ಲಿ ಇವು ಬರಲಿಕ್ಕತ್ತವು. ಅದಕ್ಕೆ ಪತ್ರಿಕಾ ಮಾಧ್ಯಮದವರಿಗೆ ನಾನು ಒಂದು ವಿನಂತಿ, ನಿಮ್ಮೆಲ್ಲರ ಪತ್ರಿಕೆಯಲ್ಲಿ ವಿಶೇಷವಾಗಿ ಗಾಣಿಗರ ಸಮಾಜದ ಇವತ್ತಿನ ಒಂದು ಕಾರ್ಯಕ್ರಮ ನಾವೇನು ಇಲ್ಲಿ ಘೋಷಣೆ ಮಾಡಿವಿ ಅದು ವಿಶೇಷವಾಗಿ ಬರಬೇಕು. ಯಾಕಂದರೆ ಮೊನ್ನೆ ಲಕ್ಷ್ಮಣ್ ಸವದಿ ಅವ್ರ ಕಾರ್ಯಕ್ರಮ ಇಲ್ಲಿ ಪ್ರೆಸ್ ಮೀಟ್ ಮಾಡಿದಾಗ ಕೇವಲ ಒಂದು 2 ಅಷ್ಟೇ ಬಂದೈತಿ ಪೇಪರ್ನಾಗ ನಾನು ನೋಡಿದ್ದು. ಅದಕ್ಕೆ ದಯವಿಟ್ಟು ನಿಮಗೆ ವಿನಂತಿಸಿಕೊಳ್ಳೋದು ಎಲ್ಲ ಪೇಪರ್ನ ಬರುವಂಗೆ ಮಾಡಬೇಕಂತ ತಮ್ಮ ಕಳಕಳಿಯಿಂದ ಕೇಳಿಕೊಂಡು ತಮ್ಮೆಲ್ಲರಿಗೂ ವಂದಿಸಿ ನನ್ನ 2 ಮಾತು ಮುಗಿಸ್ತೀನಿ.